ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ಬನ್ನಿ ಸರ್, ಈಗ ವೇರ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ನಿಮಗೆ ಚಾಪ್ಟರ್ 9 ಇದೆ ಅಲ್ವಾ, ಅಲ್ಲಿಂದ ಒಂದು ಇಂಪಾರ್ಟೆಂಟ್ ಕ್ವಶನನ್ನು ತೆಗೆದುಕೊಂಡು ಬಂದಿದ್ದೇನೆ. ಏನು ಕೇಳಿದರೂ ಇದೇ ಆನ್ಸರನ್ನು ಬರೀಬೇಕು. ಒಂದು 3 ಪ್ರಶ್ನೆ ಏನು ಅಂತ ಹೇಳಿದರೆ, ವಾಟ್ ವಾಸ್ ದಿ ಒಪಿನಿಯನ್ ಆಫ್ ಜಾರ್ಜ್ ಲೂಯಿಸ್ ಬೋರ್ಗ್ಸ್ ಆನ್ ಹಿಸ್ ಬ್ಲೈಂಡ್ನೆಸ್, ಅದಕ್ಕೆ ಇದೇ ಉತ್ತರ ಬರೀಬೇಕು. ಜೊತೆಗೆ ಹೌ ಡಸ್ ಬೋರ್ಗ್ಸ್ ರೀಕನ್ಸೈಲ್ ವಿತ್ ಹಿಸ್ ಬ್ಲೈಂಡ್ನೆಸ್ ಎಕ್ಸ್ಪ್ಲೈನ್, ಇದೇ ಆನ್ಸರು. ಇನ್ನೊಂದು ಆನ್ಸರು, ವಾಟ್ ವಾಸ್ ಹಿಸ್ ರಿಪ್ಲೈ ವೆನ್ ರಾಬರ್ಟ್ ಅಲಿಫೆನೋ ಆಸ್ಕ್ಡ್ ಎ ಕ್ವಶನ್ ಅಬೌಟ್ ಹಿಸ್ ಬ್ಲೈಂಡ್ನೆಸ್, ಅವನ ಕುರುಡುತನದ ಬಗ್ಗೆ ಅವನಿಗೆ ಪ್ರಶ್ನೆಯನ್ನು ಕೇಳಿದಾಗ ಅವನು ಕೊಟ್ಟಂಥ ಉತ್ತರ, ಇದೇ ಆನ್ಸರನ್ನು ಬರಿಬೇಕು. ಬನ್ನಿ ನೋಡಿ ವಿದ್ಯಾರ್ಥಿಗಳೇ, ಇದು ಕಥೆಯಲ್ಲ, ಇದು ಇಂಟರ್ವ್ಯೂ ಆಗಿರುತ್ತೆ. ರಾಬರ್ಟ್ ಅಲಿಫೆನೋ ಅಂತ ಒಬ್ಬ ವ್ಯಕ್ತಿ ಬಂದು ಬೋರ್ಗ್ಸ್ ಅಂತ ಹೇಳಿದರೆ ಜಾರ್ಜ್ ಲೂಯಿಸ್ ಬೋರ್ಗ್ಸ್ ಅವರ ಇಂಟರ್ವ್ಯೂ ತಗೊಂಡು, ಏನು ಸರ್ ನೀವು ಯಾಕೋ ಬ್ಲೈಂಡ್ ಆಗಿದ್ದೀರಲ್ಲ, ಇದರ ಬಗ್ಗೆ ಹೇಳ್ತೀರಾ ಅಂತ ಕೇಳಿದಾಗ ಅವರು ಈ ಉತ್ತರವನ್ನು ಕೊಡ್ತಾರೆ. ಬನ್ನಿ ಈಗ ಪ್ರಾರಂಭ ಮಾಡ್ತೇನೆ. ಅಕಾರ್ಡಿಂಗ್ ಟು ಬೋರ್ಗ್ಸ್, ಪೀಪಲ್ ಮಸ್ಟ್ ಥಿಂಕ್ that whatever happens to a person is a resource. ಅವರ ಪ್ರಕಾರ ಜೀವನದಲ್ಲಿ ಮನುಷ್ಯನಿಗೆ ಏನೇ ಆದರೂ ಕೂಡ, ಏನು ಆಗ್ತಾ ಇದ್ದರೂ ಕೂಡ ಜೀವ ಬದಲಾವಣೆ ಅವನಲ್ಲಿ ಕಣ್ಣು ಹೋಗ್ತಾ ಇದ್ದರೆ, ಅಥವಾ ಕುರುಡನಾಗ್ತಾಯಿದ್ರೆ, ಅಥವಾ ಕಿವಿ ಕೇಳಿಸ್ದಂಗೆ ಆಗ್ತಾಯಿದ್ರೆ, ಅಥವಾ ಆಕ್ಸಿಡೆಂಟ್ ಆದರೆ, ಇದೆಲ್ಲದೂ ಕೂಡ ವಾಟ್ ಹ್ಯಾಪನ್ಸ್ ಟು ಎ ಪರ್ಸನ್ ಈಸ್ ಎ ರಿಸೋರ್ಸ್, ಅವನು ಅದನ್ನು ರಿಸೋರ್ಸ್ ಅಂತ ತಿಳಿದುಕೊಳ್ಳಬೇಕು. ಆ್ಯಂಡ್ ಸಚ್ ಥಿಂಗ್ಸ್ ಹ್ಯಾವ್ ಬೀನ್ ಗಿವನ್ ಟು ಅಸ್ ಫಾರ್ ಎ ಪರ್ಪಸ್, ದೇವರು ನಮಗೆ ಏನೋ ಒಂದು ತಗೊಂಡಿದ್ದಾನೆ ಅಂದರೆ ಇನ್ನೊಂದು ಏನೋ ಕೊಡ್ತಾನೆ ಅಂತ ಉದ್ದೇಶ ಇದೆ ಅಂತ ಹೇಳ್ತಾನೆ. ಹಿ ಒಪಿನ್ಸ್ ದ್ಯಾಟ್ ಆಲ್ ದಟ್ ಹ್ಯಾಪನ್ಸ್ ಟು ಅಸ್ ಇನ್ಕ್ಲೂಡಿಂಗ್ ಹ್ಯುಮಿಲಿಯೇಷನ್, ಮಿಸ್ಫಾರ್ಚ್ಯೂನ್ ಆ್ಯಂಡ್ ಎಂಬ್ಯಾರಸ್ಮೆಂಟ್. ನೋಡಿ, ಹ್ಯುಮಿಲಿಯೇಷನ್ ಅಂದರೆ ಅವಮಾನ, ಮಿಸ್ಫಾರ್ಚ್ಯೂನ್ ಅಂದರೆ ಬ್ಯಾಡ್ ಲಕ್ ಆಗಿರ್ಬೋದು, ಗುಡ್ ಲಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಬರುವಂಥದ್ದು. ಅಥವಾ ಎಂಬ್ಯಾರಸ್ಮೆಂಟ್ಸ್ಗಳು, ಏನಂತೀರ, ಹ್ಯಾರಾಸ್ಮೆಂಟ್ಸ್ಗಳು, ಇಂಥವು ಜೀವನದಲ್ಲಿ ಬರುವಂಥದ್ದು ಎಲ್ಲವೂ ಕೂಡ ಆರ್ ಗಿವನ್ಸ್ ಟು ಅಸ್ ಆ್ಯಸ್ ಎ ರಾ ಮೆಟೀರಿಯಲ್. ಇದು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ರಾ ಮೆಟೀರಿಯಲ್ ಆಗಿ ದೇವರು ಕೊಟ್ಟಿರುವಂಥದ್ದು ಅಂತ ಹೇಳ್ತಾನೆ. ಯಾರು ಹೇಳ್ತಾರೆ? ರಾಬರ್ಟ್ ಅಲಿಫೆನೋ ಕೇಳಿದಂತಹ ಪ್ರಶ್ನೆಗೆ ಜಾರ್ಜ್ ಲೂಯಿಸ್ ಬೋರ್ಗ್ಸ್ ಅವರು ಉತ್ತರಗಳನ್ನು ಈ ರೀತಿಯಾಗಿ ಕೊಡ್ತಾ ಇರ್ತಾರೆ. ನೋಡಿ, ಆರ್ ಗಿವನ್ ಟು ಅಸ್ ಆ್ಯಸ್ ಎ ರಾ ಮೆಟೀರಿಯಲ್ ಲೈಕ್ ಕ್ಲೇ. ಆಯಿತಾ, ಇದನ್ನು ಕ್ಲೇ ಆಗಿ ಯೂಸ್ ಮಾಡ್ಕೊಳ್ಳಿ. ಕ್ಲೇ ಅಂದರೆ ಗೊತ್ತಾಗುತ್ತಲ್ವಾ, ಆಯಿತಾ, ಏನೇ ಒಂದು ಮೂರ್ತಿ ಮಾಡಬೇಕು ಅಂದರೆ ನಮಗೆ ಮಣ್ಣು ಬೇಕು, ಅಂದರೆ ರಾ ಮೆಟೀರಿಯಲ್ ಅಂತ, ಆಯಿತಾ. ಸೊ ದಟ್ ವಿ ಮೇ ಶೇಪ್ ಅವರ್ ಆರ್ಟ್ ಔಟ್ ಆಫ್ ಇಟ್, ದೇರ್ ಫಾರ್ ಹಿ ಹ್ಯಾಸ್ ಟೇಕನ್. ನೋಡಿ ಎಷ್ಟು ನೀಟಾಗಿದೆ ಆನ್ಸರ್, ಇಷ್ಟೇ ರೀ, ಭಾಳ ಜಾಸ್ತಿ ಇಲ್ಲ. ಬ್ಲೈಂಡ್ನೆಸ್ ಆ್ಯಸ್ ಎ ವೇ ಆಫ್ ಲೈಫ್. ಸರ್, ನಾನು ನನ್ನ ಕುರುಡುತನವನ್ನು ನನ್ನ ಜೀವನದ ಶೈಲಿಯಾಗಿ ಮಾಡಿಕೊಂಡಿದ್ದೇನೆ. ವಿಚ್ ಈಸ್ ನಾಟ್ ಎಂಟೈರ್ಲಿ ಅನ್ಹ್ಯಾಪಿ. ನಾನು ನನ್ನ ಜೀವನದಲ್ಲಿ ಅನ್ಹ್ಯಾಪಿಯಾಗಿದ್ದೀನಿ ಇಲ್ಲ ಸರ್, ಸಂತೋಷವಾಗಿ ಇದ್ದೀನಿ. ಹಿ ಬಿಲೀವ್ಸ್ ದಟ್ ಇಟ್ ಈಸ್ ಹಿಸ್ ಡ್ಯೂಟಿ ಟು ಅಕ್ಸೆಪ್ಟ್ ಇಟ್. ಇದು ನನ್ನ ಕರ್ತವ್ಯ ಸರ್, ನಾನು ಕುರುಡ ಅಂತ ಒಪ್ಪಿಕೊಳ್ಳಬೇಕು ಅಂತ ಹೇಳ್ತಾನೆ. ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ ಆ್ಯಂಡ್ ಎಂಜಾಯ್ ಇಟ್, ದೇರ್ ಫಾರ್ ಹಿ ಸ್ಟಿಲ್ ಕಂಟಿನ್ಯೂಸ್ ಟು ಪ್ರಿಟೆಂಡ್. ಆದರೆ ಕುರುಡನಾದರೂ ಕೂಡ ಅವನಿಗೆಲ್ಲ ಒಂದು ಕಡೆ ಇದಿರುತ್ತೆ, ಏನೋ ಜನ ನನಗೆ ಅಂಧ ಅಂದ್ಬಿಡ್ತಾರಲ್ವ, ಕುರುಡ ಅಂದ್ಬಿಡ್ತಾರೆ ಅಂದ್ಬಿಟ್ಟು ಈ ಸ್ಟಿಲ್ ಕಂಟಿನ್ಯೂಸ್ ಟು ಪ್ರಿಟೆಂಡ್ ಅಂದ್ರೇನು, ಆ್ಯಕ್ಟಿಂಗ್ ಮಾಡ್ತಾಯಿರ್ತಾನೆ, ಏನು ಅಂದರೆ ನಾನು ಇದಲ್ಲ, ಏನೋ ಕುರುಡನಲ್ಲ ಅಂತ ಹೇಳಿ ಅದನ್ನು ಪ್ರೂವ್ ಮಾಡಲಿಕ್ಕೆ ಬುಕ್ಸನ್ನು ಪರ್ಚೇಸ್ ಮಾಡ್ತಾಯಿದ್ದಾನೆ. ದ್ಯಾಟ್ ಹೀ ಈಸ್ ನಾಟ್ ಬ್ಲೈಂಡ್ ಆ್ಯಂಡ್ ಬೈಸ್ ಬುಕ್ಸ್ ಟು ಫಿಲ್ ಹಿಸ್ ಹೌಸ್ ವಿತ್ ಕ್ಲಿಯರ್ ಆಲ್ ಆಫ್ ಯು. ಈ ರೀತಿಯಾಗಿ ಅವನು ತನ್ನ ಅಭಿಪ್ರಾಯವನ್ನು ಹೇಳ್ತಾನೆ. ಎದ್ರ ಬಗ್ಗೆ ಹೇಳಿ? ಬ್ಲೈಂಡ್ನೆಸ್ಸಿನ ಬಗ್ಗೆ. ಹಾಗಿದ್ರೆ ಈ ಬ್ಲೈಂಡ್ನೆಸ್ ಆನ್ಸರಲ್ಲಿ ಕೀ ಪಾಯಿಂಟ್ಸ್ ಯಾವುದು ಅಂತ ಹೇಳ್ತೀನಿ. ಕೀ ಪಾಯಿಂಟ್ಸು, ಮೊದಲನೇದಾಗಿ ಬ್ಲೈಂಡ್ನೆಸ್ ಆ್ಯಸ್ ಎ ವೇ ಆಫ್ ಲೈಫ್ ಅನ್ನುವಂಥದ್ದು ಕೀ ಪಾಯಿಂಟ್, ಇದನ್ನು ಅಂಡರ್ಲೈನ್ ಹಾಕೊಳ್ಳಿ ಮಕ್ಕಳೇ. ಇನ್ನೊಂದು ಎಂಟೈರ್ಲಿ ಅನ್ಹ್ಯಾಪಿ, ಇದು ಎರಡನೆಯ ಪಾಯಿಂಟು. ಇನ್ನು 3 ಪಾಯಿಂಟ್ಗಳಿದ್ದಾವೆ, ಅದು ಇದೇ ಆಗಿರುತ್ತೆ. ಯಾವುದು? ಹ್ಯುಮಿಲಿಯೇಷನ್ ಅಂಡರ್ಲೈನ್ ಹಾಕೊಳ್ಳಿ, ಮಿಸ್ಫಾರ್ಚ್ಯೂನ್ ಹಾಗೂ ಎಂಬ್ಯಾರಸ್ಮೆಂಟ್. ಆಯಿತಾ, ಈ 3 ಪಾಯಿಂಟ್ಸ್ಗಳು ಇಲ್ಲಿ ಹಾಗೂ ಅಲ್ಲಿ, ಇವೇ ನಿಮ್ಮ ಕೀ ಆನ್ಸರಿನ ಮುಖ್ಯವಾದ ಅಂಶಗಳಾಗಿರ್ತವೆ, ಪಾಯಿಂಟ್ಸ್ಗಳಾಗಿರ್ತವೆ. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಧನ್ಯವಾದಗಳು. ಇದು ನಿಮಗೆ 3 ಮಾರ್ಕ್ಸಿಗೆ ಬರುವಂಥ ಒಂದು ಪ್ರಶ್ನೆ ಆಗಿರುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್, ಪ್ರಿಪೇಟ್ರಿ ಹಾಗೂ ಯೂನಿಟ್ ಟೆಸ್ಟ್ಗೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಜೊತೆ ಹೀಗಿರಲಿ ವಿದ್ಯಾರ್ಥಿಗಳೇ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಗಾಡ್ ಬ್ಲೆಸ್ ಯು ಆಲ್.